ಕರ್ನಾಟಕ ರಾಜ್ಯದಲ್ಲಿ ವಿಪರೀತ ತುಷ್ಟೀಕರಣದ ಕಾರಣದಿಂದ ಯಾರ ಮೇಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ. ಶಿವಾಜಿ ಜಯಂತಿಯನ್ನ ಬಹಳ ಚೆನ್ನಾಗಿ ಮಾಡಿ ಶಿವಾಜಿ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರದ ಮೇಲೆ ಮತ್ತು ಮೆರವಣಿಗೆಯಲ್ಲ ಒಟ್ಟಿರ್ತಕ್ಕಂಥ ಎಸ್ದಿದ್ದಾರೆ, ಶೂಗಳನ್ನ ಎಸ್ದಿದ್ದಾರೆ. ಆದ್ರೆ ಯಾರನ್ನು ಕೂಡ ಬಂಧಿಸಿರಲಿಲ್ಲ. ಯಾವಾಗ ಹಿಂದೂ ಕಾರ್ಯಕರ್ತರು ಒತ್ತಡವನ್ನ ಹಾಕಿದ್ರು, ಯಾಕೆ ಇದುವರೆಗೂ ನೀವು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ, ಆಗ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಶಿವಾಜಿ ಜಯಂತಿಯನ್ನ ಮಾಡಬಾರ್ದ? ಶಿವಾಜಿ ಭಾವಚಿತ್ರದ ಮೆರವಣಿಗೆಯನ್ನು ಮಾಡಬಾರ್ದ? ಯಾವುದೇ ಮಸೀದಿಯ ಮುಂಭಾಗದಿಂದ ಹಿಂದೂ ಮೆರವಣಿಗೆಗಳು, ಗಣಪತಿ ಉತ್ಸವದ ಮೆರವಣಿಗೆ, ಶಿವಾಜಿ ಜಯಂತಿಯ ಮೆರವಣಿಗೆ, ಕನಕದಾಸರ ಭಾವಚಿತ್ರದ ಮೆರವಣಿಗೆ, ಬಸವೇಶ್ವರವರ ಭಾವಚಿತ್ರದ ಮೆರವಣಿಗೆ ಮಸೀದಿ ಮುಂಭಾಗದಿಂದ ಅಥವಾ ರಸ್ತೆಗಳಲ್ಲಿ ಮಾಡಬಾರ್ದ? ಇದೇನ್ ಪಾಕಿಸ್ತಾನನ? ಘೋಷಣೆ ಮಾಡಿಬಿಡಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ದೇವಾನುದೇವತೆಗಳ ಪ್ರೊಸೆಷನ್ ಮಾಡಬಾರದು, ಹಿಂದೂ ರಾಷ್ಟ್ರೀಯ ನಾಯಕರ ದೇವಾನುದೇವತೆಗಳ ಭಾವಚಿತ್ರಗಳ ಮೆರವಣಿಗೆಯನ್ನು ಮಾಡಬಾರದು, ಘೋಷಣೆ ಮಾಡಿಬಿಡಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಂಬಂಧಪಟ್ಟಂತ ಮಾತ್ರ ಪ್ರೊಸೆಷನ್ ಮಾಡಬೇಕು. ಇದು ಎರಡ? ಗಣಪತಿ ಉತ್ಸವ ಬಂದ್ರು ಗಣಪತಿ ಸಂದರ್ಭದಲ್ಲೂ ಹಾಗೆ ನಡೆಯುತ್ತೆ. ಶಿವಾಜಿ ಜಯಂತಿ ಬಂದ್ರೆ ಶಿವಾಜಿ ಜಯಂತಿ ಮಾಡುವಾಗ್ಲೂ ಹಂಗೆ ಆಗತ್ತೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈ ತರ ತುಷ್ಟೀಕರಣ? ಆದ್ರಿಂದ ಎಸ್ಪಿಗೂ ಏಟ್ ಬಿದ್ದಿದೆ, ಎಸ್ಪಿ ತಲೆಗೆ ಏಟ್ ಬಿದ್ದಿದೆ, ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಏಟ್ ಬಿದ್ದಿದೆ. ಅಂದ್ರೆ ಸರ್ಕಾರಿ ನೌಕರರಿಗೂ ಕೂಡ ರಕ್ಷಣೆ ಇಲ್ಲ, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ನೀವು ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಮಾಡಿ, ಮೇಲ್ಕೋಟೆನಲ್ಲಿ ಗಲಾಟೆ ಆಗತ್ತೆ, ಮಂಡ್ಯದಲ್ಲಿ ಗಲಾಟೆ ಆಗುತ್ತೆ, ಶಿವಮೊಗ್ಗದಲ್ಲಾಗತ್ತೆ, ಮಂಗಳೂರಿನಲ್ಲಾಗತ್ತೆ, ಕಲಬುರಗಿನಲ್ಲಾಗತ್ತೆ, ಹುಬ್ಳಿನಲ್ಲಾಗತ್ತೆ, ಬೆಂಗಳೂರಿನಲ್ಲಾಗತ್ತೆ, ರಿಪೀಟೆಡ್ಲಿ. ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ತುಷ್ಟೀಕರಣವನ್ನ ಮಾಡ್ತಾ ಇದೆ. ಸಂವಿಧಾನದ ಪ್ರಕಾರ ಆಡಳಿತವನ್ನ ನಡೆಸ್ತಾ ಇಲ್ಲ. ಜಾತ್ಯತೀತ ಮನೋಭಾವನೆಯಿಂದ ಈ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇಲ್ಲ. ಆದ್ರಿಂದ ಕೂಡಲೇ ಅವ್ರು ಯಾರೇ ಇರ್ಲಿ, ಅಲ್ಪಸಂಖ್ಯಾತರಾರು ಇರ್ಲಿ, ಬಹುಸಂಖ್ಯಾತರಾರು ಇರ್ಲಿ, ಹಿಂದೂಗಳಾರು ಇರ್ಲಿ, ಮುಸ್ಲಿಮರಾರು ಇರ್ಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಉಪ್ಪು ತಿಂದವರು ನೀರು ಕುಡಿಬೇಕು. ಹಾಗಾಗಿ ಸರ್ಕಾರ ಈ ತುಷ್ಟೀಕರಣ ನೀತಿಯನ್ನ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.